ನಿಮ್ಗೆಲ್ಲ ನಿನ್ನೆ ಹೇಳಿದ್ರು ನಾವು ತುಳಸಿ ಫ್ಯಾಕ್ಟ್ರಿ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ದು ಪ್ಯಾಕಿಂಗ್ ಯೂನಿಟ್ ಖಾಲಿ ಇತ್ತು, ಅದಕ್ಕೆ ಇಲ್ಲೇ ಕಟ್ಟೋಣ ಅಂತ ಅಂದ್ಬಿಟ್ಟು ಇಲ್ಲೇ ಕರ್ಸಿದೀವಿ. 4-5 ಜನ ಬಂದು ಕಟ್ತಾ ಇದ್ದಾರೆ. ಅಕ್ಕ ತೋರಿಸಿ ಅದನ್ನ, ಇಲ್ಲಿ ತುಳಸಿ ಯಾವ ತರ ಕಟ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿರೋ ನಾವು ಸ್ವಲ್ಪ ಮಾತಾಡ್ಸೋಣ. ಅಕ್ಕ ಕೂತ್ಕೊಳ್ಳಿ. ಎಷ್ಟು ವರ್ಷದಿಂದ ಕಟ್ತಿದ್ರೆ ಅಕ್ಕ? 10 ವರ್ಷದಿಂದ. ಸಂಬಳ ಅಂತ ಮಾಡ್ಬೇಕು ಅನ್ಕೊಂಡಿದೀವಿ ನಾವು. ಇವಾಗ ಸಂಬಳ ಬಂತು ಅಂದ್ರೆ ಚೀಟಿ ಕಟ್ಬೋದು. ಆಮೇಲೆ ನಮ್ಮ ಹತ್ರ ಕೆಲಸ ಮಾಡೋರ್ಗೆಲ್ಲರಿಗೂ ನಾವೇ ಬಡ್ಡಿ ಇಲ್ದಿರೋ ಸಾಲ ಕೊಡ್ತೀವಿ. ಸಂಘದಲ್ಲಿ ತಗೋತೀರಲ್ವ ನೀವು, ಆ ತರದ್ದು. ಆಮೇಲೆ ಮನೆಗೆಲ್ಲ ರೇಷನ್ ನಮ್ಮ ಪಕ್ಕದಲ್ಲಿ ಆಯ್ತಲ್ಲ, ಇಲ್ಲೇ ನೀವು ರೇಷನ್ ತಗೊಳ್ತು ಅಂತ ಹೋದ್ರೆ ರೇಷನ್ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಎಲ್ಲಾ ಕಡೆಯಿಂದನೂ ಅನುಕೂಲ ಮಾಡ್ಕೊಡ್ಬೇಕು. ನಿಮ್ಮ ಸಮಸ್ಯೆನ ಬಗೆಹರಿಸುವಷ್ಟು ತೊಂದರೆ ಆಗದಿರೋ ಹಾಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಈಗ ಮನೆ ಹತ್ರ ಕಟ್ಟೋ ಸರಿನಾ, ಈಗ ಫ್ಯಾಕ್ಟ್ರಿ ತರ ಬಂದು ಕಟ್ಟೋ ಸರಿನಾ? ಯಾಕೆಂದ್ರೆ ಗೊತ್ತಕ್ಕ, ಈಗ ಇದು ಒಂದು ಕೆಲ್ಸದ ತರ ಆಗ್ಲಿ. ESI, PF, ಸಂಬಳ, ಯೂನಿಫಾರ್ಮ್ ಇವೆಲ್ಲ ಬಂದಾಗ ನಿಮ್ಗೂ ಒಂದು ಜವಾಬ್ದಾರಿನೂ ಇರ್ತದೆ. ಮತ್ತೆ ಇನ್ನೊಂದಿನ ತಿಂಗಳಿಗೆ ನನ್ಗೆ ಇಷ್ಟು ಬಂದೇ ಬರುತ್ತಪ್ಪ ಅನ್ನುವಂತ ಗ್ಯಾರಂಟಿ ಇದ್ದೇ ಇರ್ತದೆ. ಕರೆಕ್ಟ್. ಚಿಕ್ಕ ಹೂ ಕಟ್ತಿರ್ ಗೊತ್ತಾ ನೀವು, ಹಂಗೆ ಆತರ. ಹಾಗೇನೆ ನಮ್ದು ಪಾಸ್ ಮಾರ್ಟ್ ನೀವು ಈಗ ನೋಡ್ಬೋದು, ಐಟಮ್ಗಳೆಲ್ಲ ಜಾಸ್ತಿ ಆಗಿದೆ. ಬಿಸ್ಲರಿ ವಾಟರ್ಸ್ ಎಲ್ಲ ಹಾಕ್ಸಿದೀವಿ. ಫ್ರಿಡ್ಜ್ ಮತ್ತೆ ಐಸ್ ಕ್ರೀಮ್ ಇದೆಲ್ಲ ಬರ್ತಾ ಹೋಗುತ್ತೀವಿ. ಇಲ್ಲಿ ಇದೊಂದು ಮಾಡಿದೀವಿ ನಾವು. ತರಕಾರಿಗೆ ಅಂತೆಲ್ಲ ಮಾಡಿಟ್ಟಿದೀವಿ ನಾವು. ಇವಾಗ ತರಕಾರಿಗೂ ಕೂಡ ಈಗ ನಿಮ್ಗೆ ಇದು ತುಂಬ್ತಾ ಹೋಗುತ್ತೆ. ಆಯ್ತಾ, ಐಟಮ್ಗಳೆಲ್ಲ ಇಡ್ತಾ ಹೋಗ್ತಿರ್ತೀವಿ. ಸೊ ಥ್ಯಾಂಕ್ ಯು.